ಸರ್ ಎಂತೆಂಥ ಸಿನಿಮಾ ಯುದ್ಧಕಾಂಡ ಇರ್ಬೋದು, ಇನ್ನೊಂದು ತುಂಬ ಸಿನಿಮಾಗಳು ನಮ್ಮವು ಬಂತು. ಮಲಯಾಳಮಿಂದ ಅದೇ ಥರ ಪ್ಯಾಟರ್ನ್ ಸಿನಿಮಾ ಬಂದಿದೆ, ಎಲ್ಲ ಖುಷಿಪಟ್ಟು ನೋಡ್ಬಿಡಿ ಅದು ನೋಡ್ದ ಅಂತಾರೆ. ಅರೆ ಯುದ್ಧಕಾಂಡ ಅಂತ ಅಜಯ್ ಅವ್ರದ್ದೊಂದು ಸಿನಿಮಾ ನೋಡಿದೆ, ಎಷ್ಟು ಚೆನ್ನಾಗಿತ್ತು. ಇನ್ನೊಂದು ಸುಮಾರು ಒಂದು 2-3 ಚಿಕ್ಕ ಚಿಕ್ಕ ಸಿನಿಮಾಗಳು ನೋಡಿದೆ, ಎಷ್ಟು ಚೆನ್ನಾಗಿತ್ತು. ಯಾರೂ ನೋಡೇ ಇಲ್ಲ, ನೋಡ್ದಂತ ಕೇಳೂ ಇಲ್ಲ. ಸೊ ಮೊದಲು ಮನಸ್ಥಿತಿ ನಮ್ಮ ಆಡಿಯನ್ಸ್ಗೂ ಸ್ವಲ್ಪ ಬದಲಾಗಿ ಅಷ್ಟು ನೋಡಿ, ಚೆನ್ನಾಗಿಲ್ಲದೆ ಇದ್ದರೆ ನೀವು ಹೇಳಿ, ತಪ್ಪೇನೂ ಇಲ್ಲ, ತಿದ್ಕೋತೀವಿ. ನಾವೇನು ನಿಮಗಿಂತ ದೊಡ್ಡವರಲ್ಲ. ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ, ಪ್ರೇಕ್ಷಕ ಮಹಾಪ್ರಭುಗಳು ನೀವೆಲ್ಲ, ನೀವು ಕೊಟ್ಟಿದ್ದೇ ಇಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಜಾಸ್ತಿ ಪ್ರೇಕ್ಷಕರು ಇದು ಮಾಡೋಕ್ಕೆ ಹೋಗಲ್ಲ. ಇವತ್ತು ಚಂದ್ರು ಏನಿವತ್ತು ಆರ್ ಚಂದ್ರು ಎಲ್ಲ ನಿಮ್ಮಗಳಿಂದನಾಗಿರೋದು. ನಾನು ತಾಜ್ಮಹಲ್ ಸಿನಿಮಾ ನೋಡಿದ್ದೀರಿ, ಚಾರ್ಮಿನಾರ್ ಸಿನಿಮಾ ನೋಡಿದ್ದೀರಿ, ಮೈಲಾರಿ, ಐ ಲವ್ ಯು, ಕಬ್ಜಾನು ಕೂಡ ಅಷ್ಟು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಹಾಕೊಂಡು ನೀವೆಲ್ಲ ನೋಡಿದ್ದೀರಿ. ತುಂಬ ಜನ ಕೇಳ್ತಾ ಇದ್ದಾರೆ, ಯಾವಾಗ ಕಬ್ಜಾ 2 ಯಾವಾಗ, ಕಬ್ಜಾ 2 ಯಾವಾಗ, ಕಬ್ಜಾ 2 ಯಾವಾಗ, ಅಥವಾ ನಿಮ್ಮ ಡೈರೆಕ್ಷನ್ ಯಾವಾಗ ಅಂತ. ಫಾದರ್ ರೆಡಿಯಾಗಿದೆ, ಡಾರ್ಲಿಂಗ್ ಕೃಷ್ಣ ಮತ್ತು ಪ್ರಕಾಶ್ ರಾಜ್ ಅವರು ರೆಡಿಯಾಗಿದೆ. ಸೊ ಈ ಕ್ರಿಕೆಟ್ ಇರೋದ್ರಿಂದ ಸ್ವಲ್ಪ ಸ್ಲೋ ಮಾಡಿದ್ದೀನಿ. ಈ ಕ್ರಿಕೆಟ್ ಎಲ್ಲ ಮುಗಿದ ಮೇಲೆ ಫಾದರ್ನ ಬಿಡುಗಡೆ ಮಾಡ್ತೀನಿ. ಖಂಡಿತ ನೀವು ಒಂದು ತಾಜ್ಮಹಲ್, ಚಾರ್ಮಿನಾರ್ ನೋಡಿದಾಗ ಏನು ಖುಷಿ ಪಟ್ಟಿದ್ರು, ಆ ಒಂದು ಎಮೋಷನ್ಸು ನನ್ನ ಸಿನಿಮಾ ಅಲ್ಲ, ಅದು ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಅದು ಒಬ್ಬ ಹೊಸ ಡೈರೆಕ್ಟ್ರ್ ಮಾಡಿರೋ ಸಿನಿಮಾ, ಅದು ಬಿಡುಗಡೆ ಮಾಡ್ತೀನಿ. ಅದರ ಪ್ಯಾರಲಲ್ಲಿ ನಂದು ಒಂದು ದೊಡ್ಡ ಸಿನಿಮಾ, ನೀವೇನು ಕಬ್ಜಾ ನಿರೀಕ್ಷೆ ಮಾಡಿದಿರಿ ಅದೇ ಥರದ ಮೇಕಿಂಗಲ್ಲಿ ಈ ಸತಿ ಕಂಟೆಂಟಲ್ಲಿ ಮಿಸ್ ಓಡಿದೆ, ಒಂದೆಲ್ಲ ರೆಡಿ ಆಗಿದ್ದೀನಿ. ಆದಷ್ಟು ಬೇಗನೆ ನಿಮಗೆ ಹೇಳೋದಕ್ಕೆ ನಾನು ಖುಷಿಯಾಗಿದ್ದೀನಿ. ಇವತ್ತು ನನ್ನ ಬರ್ಡೇ, ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ದೀರಾ, ನನಗಿದೆ ಇದೇ ಶಕ್ತಿ. ಇವತ್ತು ಹಿರಿಯರು, ನಮ್ಮ ಮೆಹತಾ ಸರ್, ಮೂರ್ತಿಯವರು, ನಮ್ಮ ಮಂಜಣ್ಣ ಸರ್, ರವಿಯವರು, ಮಾಧವ್ ಕಿರಣ್ ಅವರು, ನಮ್ಮ ರಾಜೇಶ್ ಸರ್ ಪ್ರೊಡ್ಯೂಸರ್, ಅರಸೈನ ಪ್ರೊಡ್ಯೂಸರು, ನವರಸನ್ನು, ನನಗೆ ಈ ಥರದ್ದು ನಮ್ಮ ವೆಂಕಿ ಸರ್, ಈ ಥರದ್ದು ಹಿರಿಯರು, ಸ್ನೇಹಿತರುಗಳು ಒಳ್ಳೆ ಟೀಮ್ ಇದೆ ಸರ್. ಹಂಗಾಗಿನೇ ಚಂದ್ರು ಇವತ್ತು ಇನ್ನೂ ಇಲ್ಲಿ ಉಳ್ಕೊಂಡಿರೋದು. ನಮ್ಮ ಮಂಜಣ್ಣ ಸರ್ ಹೇಳ್ತಾಯಿದ್ರು, ನಾವು ಯಾವತ್ತೂ ಸರ್ ವೈಟ್ ಶರ್ಟ್ ಹಾಕ್ಕೊಳ್ತೀವಿ, ಬ್ಲಾಕ್ ಡಾಟ್ ಹಾಕ್ಕೊಳ್ಳೋಕೆ ಇಷ್ಟಪಡಲ್ಲ. ಕಷ್ಟ ಆಗಲಿ, ನಮಗೆ ನೋವಾಗಲಿ, ಇನ್ನೊಬ್ರಿಗೆ ಗೆದ್ದು ಬಿಡಲಿ, ಬೇಕಾದರೆ ಸೋಲ್ತೀವಿ. ನಾವು ಫಸ್ಟು ಒಳ್ಳೇದಕ್ಕೋಸ್ಕರ ಸೋಲ್ತೀವಿ. ಒಳ್ಳೆಯದಾಗಲಿ ಎಲ್ಲರಿಗೂ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಈ ಬರ್ಡೇಗೆ ನೀವು ಕೊಟ್ಟಿರೋ ಗಿಫ್ಟು ಡಾಕ್ಟರ್ ಚಂದ್ರು ಅನ್ನೋದು ಅಂದಲ್ಲ, ಇದು ನೀವು ಕೊಟ್ಟಿರೋ ಗಿಫ್ಟು. ನಿಮ್ಮ ಚಂದ್ರು ಆದಷ್ಟು ಬೇಗನೆ ಸಿನಿಮಾ ನಿರ್ದೇಶನ ಮಾಡ್ತೀನಿ. ಬರ್ತಡೇ ಮಾಡ್ತೀನಿ ನಾವು ಅಲ್ಲಿದ್ದೀರಿ, ನಿಮಗೆ ಹೇಳಿದೆ ಅವರವರೇ ನಿಮ್ಮ ಚಿಕ್ಕಬಳ್ಳಾಪುರದ ಒಂದಷ್ಟು ಅಭಿಮಾನಿಗಳು ಅಲ್ಲೆಲ್ಲ ಅವರು ಸೆಲೆಬ್ರೇಷನ್ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳ್ತಾರೆ ಚಿಕ್ಕಬಳ್ಳಾಪುರ? ಸರ್, ಚಿಕ್ಕಬಳ್ಳಾಪುರದ ಸೆಲೆಬ್ರೇಷನ್ ಮಾಡೋದು ಇವತ್ತೇ ಅಲ್ಲ ಸರ್. ನೋಡಿ, ಈಗ ಆಲ್ರೆಡಿ ಬಂದಿದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಇವರೆಲ್ಲ, ಸೀನಣ್ಣ ಇವರೆಲ್ಲ ಇದ್ದಾರೆ. ಈಗ ಆಲ್ರೆಡಿ ನಾನು 4-5 ಕಡೆ ನನಗೆ ಇದೇ ಥರ ಕೇಕೆಲ್ಲ ತಂದು ರೆಡಿ ಆಗಿದ್ದಾರೆ. ಶಿಡ್ಲಘಟ್ಟದಲ್ಲಿ ರೆಡಿ ಆಗಿದ್ದಾರೆ, ಈಗ ರೆಡಿ ಇದ್ದಾರೆಲ್ಲ. ನಾವು ಹೋಗೋಣ ಅಂತ ಇದ್ದಾರೆ. ಅಂದರೆ ಇದು ನನ್ನನ್ನು ರಾಜಕೀಯವಾಗಿ ಅಂದಿದ್ದರೆ ನಾನು ಯಾವಾಗಲೂ ಹೋಗಿ, ನಮ್ಮ ಪ್ರದೀಪ್ ಈಶ್ವರು ಕೂಡ ನನ್ನ ಸ್ನೇಹಿತರೆ, ನಾನು ಹೋಗಿ ನಿಂತ್ಕೊಂಡು ಇನ್ನೇನೋ ಮಾಡಿಬಿಡ್ತಿದ್ದೆ. ಸುಧಾಕರ್ ಅವರು ನಮ್ಮ ಸ್ನೇಹಿತರೆ. ಆದರೆ ನನಗೆ ರಾಜಕೀಯವಾಗಿ ಅನ್ನೋದಕ್ಕಿಂತ ಸಿನಿಮಾ ಕ್ಷೇತ್ರದ ನನಗೆ ಜಾಸ್ತಿ ಒಲವಿತ್ತು. ಹಾಗಾಗಿ ನಾನು ಸಪೋರ್ಟ್ ಮಾಡ್ತಿದ್ದೆ. ನನಗೆ ಯಾರು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ, ಒಳ್ಳೆ ಕೆಲಸಗಳಿಗೂ ಸಪೋರ್ಟ್ ಮಾಡಿದ್ದೀನಿ. ಸೊ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಅದು ನಮ್ಮ ಊರದು, ಕೇಶವರ ನಮ್ಮ ಹಳ್ಳಿ ಅದು. ಇದಕ್ಕೆ ಏನು ಮಾಡ್ಬೋದು ನನ್ನಿಂದಾಗಿದೆ. ಹಂಗಂತ ನಾನೇನು ದೊಡ್ಡ ಜನಸೇವಕ, ಜನನಾಯಕ ಅಂತ ಅಲ್ಲ ಸರ್. ನಾನು ಆರ್ಡಿನರಿ ಮ್ಯಾನೆ. ನಮ್ಮ ತಂದೆ ಗ್ರಾಮ ಪಂಚಾಯತಿ ಮೆಂಬರ್ ಹತ್ರ ಹೇಳಿ ಒಂದೇನೋ ಕೆಲಸ ಮಾಡ್ಬೇಕು, ಚೇರ್ಮನ್ ಹತ್ರ ಹೋಗ್ಬೇಕು ಅಂತಂದರೆ ಆಗ ದಿನಗಳು ಕಷ್ಟ ಇತ್ತು. ಇವತ್ತು ಗೊತ್ತಿಲ್ಲ. ಇವತ್ತು ಈಗ ಬೆಳಗ್ಗೆ ಪ್ರದೀಪ್ ಅವ್ರು ಮಾಡಿದರು, ಎಲ್ಲರೂ ನಂಗೆ ಗೊತ್ತಿದ್ದಂಗೆ ಎಲ್ಲರೂ ಅಣ್ಣ ಎಲ್ಲಿದ್ದೀರಿ ಅಣ್ಣ ಅಂತ ಕೇಳ್ತಾರೆ, ಬೆಳಗ್ಗೆ ಬರ್ತಾರೆ ಪ್ರತಿ ಬರ್ಡೇಗೂ. ಇದು ನಂದಲ್ಲ, ಇದು ಇಲ್ಲ ಯಾವುದೋ ಜನ್ಮದ ಪುಣ್ಯ ಇರ್ಬೋದು. ಚಂದ್ರು ಅಷ್ಟು ದೊಡ್ಡ ಬುದ್ಧಿವಂತ ಅಲ್ಲ, ಚಂದ್ರು ನಿಜವಾಗ್ಲೂ ದಡ್ಡ. ಇದು ಹೆಂಗೆ ಸಿಗುತ್ತೋ ಗೊತ್ತಿಲ್ಲ. ಇಲ್ಲ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಇರ್ಬೋದು, ಇಷ್ಟೆಲ್ಲ ನಿಮಗೆ ಕೊಟ್ಟಿರತಕ್ಕಂಥ ಆಶೀರ್ವಾದ ಇರ್ಬೋದು. ಗೊತ್ತಿಲ್ಲ ಸರ್, ನೇಚರ್ ಜೊತೆ ಹೋಗ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ. ರಾಜಕೀಯ ಬೇಗ ಬರೋದು ಕೇಳ್ಕೊತೀವಿ ಸರ್. ಸರ್ ತುಂಬ ಆಸೆ ಇತ್ತು ನನಗೆ ಮುಂಚೆ, ತುಂಬ ಮುಂಚೆ. ನಮ್ಮೂರಲ್ಲಿ ನಾನು MLA ಆಗಬೇಕು, ಸೇವೆ ಮಾಡಬೇಕು ಅಂತ ಮುಂಚೆ ಇತ್ತು. ಗೊತ್ತಿಲ್ಲ, ಇತ್ತೀಚೆಗೆ ನನಗೆ ಇಲ್ಲೇ ಬ್ಯುಸಿಯಾಗಿ ಹೋಗಿದ್ದೀನಿ. ಇನ್ನು ಸಿನಿಮಾ ಇದೆ, ತೋಟ ಇದೆ, ಕೆಲಸ ಇದೆ, ತುಂಬ ಕೆಲಸ ಕೊಟ್ಟಿದ್ದಾರೆಲ್ಲ. ಸೊ ಇದಕ್ಕೆ ನನಗೆ ಟೈಮ್ ಸಾಕಾಗ್ತಾಯಿಲ್ಲ. ಇದು ನಾನಾಗಿ ನಾನು ಯಾವುದೂ ಪ್ಲ್ಯಾನ್ ಮಾಡಲ್ಲ ಸರ್. ಈಗ ನಾನು ಎಲ್ಲೋ ಒಂದು ಹಳ್ಳೀಲಿ ಹುಟ್ಟಿದೆ, ಯಾವುದೋ PUCಲಿ ಫೇಲ್ ಆದೆ. ನಮ್ಮ ತಂದೆ ಹೊಡಿತಾರಂತ ಬೈಕ್ ಬೆಂಗಳೂರಿಗೆ ಓಡಿ ಹೊಡಿತಾರಂತ ಬೈಕ್ ಬಂದಿದ್ದು ನಾನು ಸರ್. ಇಲ್ದಿದ್ರೆ ಊರಲ್ಲೇ ಇದ್ದು ಅಲ್ಲೇ ತೋಟದ ಕೆಲಸ ಮಾಡ್ಕೊಂಡು ಅದೇ 2 ಎಕರೆಲಿ ಇದ್ಬಿಡ್ತಿದ್ದೆ. ಬಂದೆ, ನಮ್ಮಪ್ಪ ಬೈದಿದ್ದಕ್ಕೆ ಅಲ್ಲಿ ಬಂದು ಯಾವುದೋ ಬಾರಲ್ಲಿ ಕೆಲಸ ಮಾಡಿದೆ, ಅಲ್ಲಿಂದ ಬಂದೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ, ಅಂದರೆ ಡೆಸ್ಟಿನಿ ಯಾವುದೇ ಮನುಷ್ಯನಿಗೆ ಏನಾದರೂ ಆಗಬೇಕು ಅಂತಿದ್ದರೆ, ನಮ್ಮ ಜಗ್ಗಿನೂ ಅವರೆಲ್ಲ ನೋಡಿದ್ದೀನಿ, ನನ್ನ ಪಾಪ ಅವರೆಲ್ಲ ನಮ್ಮ ಜೊತೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ. ಏನಾದರೂ ಒಂದು ಆಗಬೇಕಂದ್ರೆ ಒಬ್ಬ ಮನುಷ್ಯ ಡೆಸ್ಟಿನಿ ಕ್ರಿಯೇಟ್ ಮಾಡುತ್ತೆ. ಅವನ್ನ ಅಲ್ಲಿ ಜಾಗ ಬಿಡಿಸುತ್ತೆ, ಅಲ್ಲಿಂದ ಕರ್ಕೊಂಬರುತ್ತೆ, ಇನ್ನೆಲ್ಲೋ ಬಿಡುತ್ತೆ. ಈಗ ನಮ್ಮ ಮನೆ ದುಬೈಗೆ ಹೋದ್ವಿ ಸರ್, ಏನೋ ಒಂದು ಬಿಸ್ನೆಸ್ ಪ್ರಪೋಸಲ್ ಮೇಲೆ ನಾನು ಅದವರೆಲ್ಲ ಹೋದ್ವಿ ಸರ್. ದುಬೈಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದರೆ ನಮಗೆ ಇಲ್ಲೇನೂ ಅನ್ನಿಸ್ತಾ ಇಲ್ಲ. ಈಗ ನಮ್ಮೂರಿಂದ ನೋಡಿ ಬೆಂಗಳೂರಿಗೆ ಬಂದಾಗೆ ಪಾಪ ಊರಲ್ಲಿ ಏನಿಲ್ವಾ ಅನಿಸುತ್ತೆ.
ಬೆಂಗಳೂರಿಗೆ ಹೋಗಿ ಬಾಂಬೆಲಿ ನಾನು ಕಬ್ಜಾ ವ್ಯಾಪಾರ ಮಾಡುವಾಗ ಬಾಂಬೆಯಿಂದ ಬೆಂಗಳೂರು ನೋಡಿದಾಗ ನಮ್ದೇನು 300 ಥಿಯೇಟ್ರ್ ಅಷ್ಟೇ ಇದೆ, ಇಲ್ಲಿ ದೊಡ್ಡ ಸಮುದ್ರ ಅನಿಸುತ್ತೆ. ಅದು ಬಿಟ್ಬಿಟ್ಟು ಗಲ್ಫ್ ಕಂಟ್ರೀಸ್ಗೆ ಹೋದಾಗ ಇಲ್ಲಿ ನೋಡಿದಾಗ ಇಲ್ಲೇನಿಲ್ಲಲ್ಲ, ಇಲ್ಲೊಂದು ಆಫೀಸ್ ಮಾಡಬೇಕಲ್ಲ ಅನಿಸುತ್ತೆ. ಇದು ನಾವು ನೋಡೋ ದೃಷ್ಟಿಕೋನ. ಮತ್ತು ತೊಗೊಂಡೋಗೋದಿದ್ರೆ ದೇವರು ಅದು ಏನೇನೋ ಮುಖಾಂತರವಾಗಿ ತೊಗೊಂಡೋಗಿ ಅದನ್ನು ತೊಗೊಂಡೋಗಿ ಅಲ್ಲಿ ಬಿಟ್ಬಿಡ್ತಾರೆ. ನಾನೇನೋ MLA ಆಗ್ತೀನಿ ಅಂತನೋ, ಅಥವಾ ನಾನೇನೋ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆಗ್ತೀನಿ ಅಂತನೋ, ಅಥವಾ ನಾನು ಇನ್ನೇನೋ ಆಗ್ತೀನಿ ಅಂತ ನನ್ನ ಹತ್ರ ಅಲ್ಲ. ಅದು ನನ್ನ ಹಣೆಯಲ್ಲಿ ಬರೆದಿದ್ದರೆ ಅದು ಜನ, ನಿಮ್ಮ ಪ್ರೀತಿ ಮತ್ತು ಪೂರ್ವಜನ್ಮದ ಸುಕೃತ, ತಂದೆ ತಾಯಿ ಆಶೀರ್ವಾದ ಅದು ಕರ್ಕೊಂಡು ಹೊಟ್ಟೋಗುತ್ತೆ. ಅದು ಅವಕಾಶ ಬಂದರೆ ಬಿಡಬೇಡ, ಅದು ಭಗವಂತಂದು ಅವಕಾಶ ಬಂದರೆ ಬಿಡಬೇಡಿ. ಗೊತ್ತಿಲ್ಲ, ಅದು ಭಗವಂತಂದು. ಅದು ನಾನು ಯಾರು ಸರ್? ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನೀವು ಭಗವಂತ ಶಕ್ತಿ ಕೊಂಡು ಬಿಡೋಣ. ಮೊನ್ನೆ ತಿರುಪತಿಗೆ ಹೋಗಿ ಬಂದರು ಮಂಜು. 2 ದಿನ ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡಿ ಬಂದರು. ಅದು ಹೋದ್ರು ಒಂದಿನ ಮಂಜು ಅಲ್ಲ, ಅವರೇ ಬುಕ್ ಮಾಡ್ಕೊಂಡು ಹೋಗಿದ್ರು. 2 ದಿನ ನಿಂತಿದ್ರು. ಸೊ ಕೆಲವು ದೇವರುಗಳನ್ನ ನಾವು ದರ್ಶನ ಮಾಡ್ಬೇಕಂದ್ರೆ ಭಗವಂತ ಹೇಳ್ತಾನೆ, 2 ದಿನದಲ್ಲಿ ದರ್ಶನ ಮಾಡ್ಬೇಕಾ, 1 ದಿನದಲ್ಲಿ ದರ್ಶನ ಮಾಡ್ಬೇಕಾ, 1 ಅವರಲ್ಲೇ ದರ್ಶನ ಮಾಡ್ಬೇಕಾ, ಅವೆಲ್ಲ ನಮ್ಮ ಪುಣ್ಯಗಳ ಮೇಲೆ ನಿಂತ್ಕೊಳ್ಳುತ್ತೆ. ಇನ್ನು ಮಂಜು, ಸೊ ಹಂಗೆ ಗೊತ್ತಿಲ್ಲ, ದುಬೈಗೂ ಬರ್ಬೋದು ನೀವು ನಮ್ಮ ಜೊತೆ. ಗೊತ್ತಿಲ್ಲ, ನನಗಂತ ಆಸೆ ಇದೆ. ನಾನು ತುಂಬಾ ಖುಷಿ ಪಡ್ತೀನಿ. ನನಗಿಂತ ನನ್ನ ಜೊತೆ ಎಲ್ಲಾರು ಕರ್ಕೊಂಡು ಹೋಗ್ಬೇಕು ಅಂತ. ಅದು ಆಗ್ಬೋದು ಮಂಜು, ಹೇಳಿದ್ಯಾ? ಹೌದು. ಅಲ್ಲ, ಇದು ಮಂಜು ಇದು ಆಗಬಹುದು. ಇದೇನು ದೊಡ್ಡದೇನಲ್ಲ. ದುಬೈಗೆ ಎಲ್ಲರೂ ಹೋಗಿ ಅಲ್ಲೇ ಒಂದು ಗ್ಲೋಬಲ್ ಸಿನಿಮಾ ಅಲ್ಲೇ ಮುಹೂರ್ತ ಮಾಡೋಣ ಬಿಡು, ಆಗ್ಬೋದು. ಬುರ್ಜ್ ಖಲೀಫಾ ಮುಂದೆ ಮಾಡೋಣ. ಏನು ಯಾವ್ದು ಆಗಲ್ಲ ಸರ್, ಎಲ್ಲವೂ ಆಗುತ್ತೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ತುಂಬ ಸಂತೋಷವಾದ ದಿನ. ಕಾರಣ ಇಷ್ಟೇ, ಯುವಕರಿಗೆ ಸ್ಫೂರ್ತಿ, ಚಿತ್ರರಂಗದ ಆಸ್ತಿ, ಯುವಕರಿಗೆ ಒಂದು ಸ್ಫೂರ್ತಿ ತಪ್ಪಾಗಲಾರ್ದು. ನಿಮ್ಮೆಲ್ಲರ ನೆಚ್ಚಿನ ಅಜಾತಶತ್ರು ಡಾಕ್ಟರ್ ಆರ್ ಚಂದ್ರು ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿನ ಕೊಡಲಿ ಅಂತ ಕೇಳ್ಕೊತಾ, ಜೊತೆಗೆ ಚಂದ್ರು ಸರ್, ನೀವು ಚಿತ್ರರಂಗದ ಆಸ್ತಿ, ನಮ್ಮ ಆಸ್ತಿ, ಕರ್ನಾಟಕದ ಆಸ್ತಿ. ನೀವು ಹೋಗ್ತಾರ ದಾರಿ ಕರೆಕ್ಟಾಗಿದೆ, ನೀವು ಮಾಡ್ತಾರೋ ಕೆಲಸ ಕರೆಕ್ಟಾಗಿದೆ. ನೀವು 10 ಹಲವು ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀರಾ. ಜೊತೆಗೆ ಇವತ್ತು ಚಂದ್ರು ಸರ್ನ ಬರೀ ನೀವೆಲ್ಲ ಸಿನಿಮಾ ರಂಗದಲ್ಲಿ ಮಾತ್ರ ನೋಡಿದ್ದೀರಾ. ಅವರು ಉತ್ತಮ ಕ್ರೀಡಾ ಪ್ರೋತ್ಸಾಹಕರು, ಕ್ರೀಡಾ ಸಾಧಕರು ಅಂತ ತಪ್ಪಾಗಲಾರದು. ಇಷ್ಟೇ ಸ್ನೇಹಿತರೆ, ನಾನೊಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಅನೇಕ ಸಾರಿ ಅವ್ರನ್ನ ಬಂದು ನಾನು ಯಾವುದೊಂದು ಕ್ರೀಡೆ ಬಗ್ಗೆ ಕೇಳಿದಾಗ ಅವರು ಯಾರಿಗೂ ಗೊತ್ತಿಲ್ಲದೆ ಸಹಾಯ ಮಾಡಿದ್ದಾರೆ. ಉತ್ತಮ ಸಮಾಜ ಸೇವಕರು ಹೌದು, ಉತ್ತಮ ಕ್ರೀಡಾ ಸಾಧಕರು ಹೌದು. ಇಂಥ ವ್ಯಕ್ತಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ 10 ಹಲವು ಅನೇಕ ಚಿತ್ರಗಳನ್ನು ಯಶಸ್ವಿಯಾಗಿ ಕೊಟ್ಟು ಕನ್ನಡ ಚಿತ್ರರಂಗಕ್ಕೆ ಒಂದು ಬುನಾದಿ ಕೊಟ್ಟಿದ್ದಾರೆ. ಇವರಿಗೆ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತಾ, ಚಂದ್ರೋಣ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ನಮ್ಮಂಥ ಯುವಕರು ನಿಮ್ಮ ಜೊತೆ ಇರ್ತೀವಿ. ಒಳ್ಳೆಯದಾಗಲಿ. ಗುಡ್ ಲಕ್, ಆಲ್ ದ ಬೆಸ್ಟ್.